ಗಾಯ್ಸ್ ನಾವಿವತ್ತು ಬಂದಿದ್ದೀವಿ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಬಸ್ ಸ್ಟಾಪ್ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರೋದು ಸ್ಟ್ರೈಕು. ಇಲ್ಲಿ ಕ್ಯಾಮ್ರಾಸ್ ಎಲ್ಲ ಇದೆ. ಇಲ್ಲಿಂದ ಇವಾಗ ಮೆರವಣಿಗೆ ಸ್ಟಾರ್ಟ್ ಆಗ್ತಾ ಇದೆ. ಜನ ಅಂತೂ ಕ್ರೌಡ್ ಇದ್ದೇ ಇದೆ. ಸೊ ನೋಡೋಣ ಏನಾಗುತ್ತೆ. ತುಂಬ ಜನ ಇದ್ದಾರೆ. ಸೊ ಪೊಲೀಸ್ಗೆ ತುಂಬ ಹುಡುಕಾಟ, ಏನೂ ಮಾಡೋಕ್ಕಾಗಲ್ಲ. ಕ್ಯಾಮ್ರಾಗಳು ಇದ್ದೇ ಇದೆ. ತುಂಬ ಜನ ಇದ್ದಾರೆ. ಎಲ್ಲ ಅಂತಲ್ಲ, ಹಂಗೆ ಟ್ರಾಫಿಕ್ ಜನಕ್ಕೆ ತೊಂದರೆ ತುಂಬ ಆಗ್ತಾಯಿದೆ. ಸೊ ಇಲ್ಲಿಂದ ಬರ್ಬೋದು ನನಗೆ ಅನಿಸಿಕೆ ಪ್ರಕಾರ. ತುಂಬ ಜನ ಇದ್ದಾರೆ. ಕ್ರೌಡ್ ಇದ್ದೇ ಇದೆ ಸರ್. ಅವರು ಒಕ್ಕಲಿಗರ ಭೂಮಿನ ಒಕ್ಕಲಿಗ ನಾಯಕನ ಕಿತ್ಕೊಳ್ಳಕ್ಕೆ ಬಂದ ಸಂದರ್ಭದಲ್ಲಿ ಇವತ್ತು 50,000ದಿಂದ ಲಕ್ಷಾಂತರ ಜನ ವಿಧಾನಸೌಧದಲ್ಲಿ ಕರ್ಕೊಂಡು ಹೋಗ್ತಾರೆ. ಕಾಂಗ್ರೆಸ್ನವರು ರೈತರು ಮಕ್ಕಳಲ್ಲ. ಈಗ ಕಾಂಗ್ರೆಸ್ನವರು ರೈತರು ಮಕ್ಕಳಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಗಟ್ಟಿ ಧ್ವನಿನಲ್ಲಿ ಕೇಳಕ್ಕೆ ದಮ್ಮಿರ್ಬೇಕಲ್ಲ. ದಮ್ಮಿಲ್ಲ ಅವರಿಗೆ. ಈಗ MLA ಆಗಿದ್ದಾರೆ, ಅನುದಾನಗಳು ಬೇಕು. ಮಿನಿಸ್ಟರ್ ಪೋಸ್ಟ್ ಇವಾಗ ಬಾಲಕೃಷ್ಣ ಅವರಿಗೆ ಕಪ್ಪ ಗಾಡಿಗೆ ಕೊಟ್ಟಿದ್ದಾರೆ. 9,000 ಎಕರೆ ನೀವು ದಾರಿ ಎಲ್ಲಿದ್ದೀರಲ್ಲ, ನನಗೆ ಕಪ್ಪ ಗಾಡಿಗೆ ಕೊಟ್ಟಿದ್ದಾರೆ MLA ಬಾಲಕೃಷ್ಣ ಅವರಿಗೆ. ಈಗ ಕುಮಾರಣ್ಣ ಅವರಿಗೆ, ನಿಖಿಲ್ ಅಣ್ಣ ಅವರಿಗೆ, ಅವ್ರಿಗೆ ಹಾಕ್ಬೇಕು ರೈತರು. ಅವರು ರೈತರ ಮಕ್ಕಳಲ್ಲ ಸರ್, ಅವರು ರೈತ ನಾಯಕರು. ಅದಕ್ಕೆ ಅವ್ರಿಗೆ ಐತಿ ಮಾತೃಹೃದಯಿ ಕುಮಾರಣ್ಣನವರು ಆಯ್ತಾ. ಇದನ್ನ ರೆಡ್ ಜೂನ್ಗೆ ಸೇರಿಸಿದ್ದು ಅವರೇ ಅಂತ ಕೇಳ್ಪಟ್ಟಿದ್ದೀವಿ. ಆದ್ರೂ ಅವರು ಈ ಟೌನ್ಶಿಪ್ ಮಾಡಿದ್ರೆ ರದ್ದು ಮಾಡಿದ್ರು ಆಯ್ತಾ. ಈಗ ಇವರು ಆತರ ಈಗ ಆಗಿರೋ ಒಂದು ತಿಂಗಳಿಗೆನೆ CM ಆಗಿರೋ ಒಂದು ತಿಂಗಳಿಗೆನೆ ಇವರಿಗೆ ಈ ಟೌನ್ಶಿಪ್ ಅನ್ನ ಮಾರ್ಕೊಂಡ್ಬಿಡ್ಬೇಕು. ಮಾರ್ಕೊಂಡ್ಬಿಟ್ಟು ಲಾಭ ಮಾಡ್ಕೊಂಡ್ಬಿಟ್ಟು ಇಳ್ಕೊಂಡ್ಬಿಡ್ಬೇಕು. ನಿಖಿಲ್ ಅಣ್ಣರಾಗಲಿ, ಕುಮಾರಣ್ಣರಾಗಲಿ, ದೇವೇಗೌಡ ಇಡೀ ಇಂಡಿಯಾದಲ್ಲೇ ನಮ್ಮ ಇದರಲ್ಲಿ ಹೆಸರು ತಗೊಂಡಿರೋದು. ಅದಕ್ಕೆ ನಾನು ರೈತರ ಮಗ ಅನಿಸ್ಕೊಂಡಲ್ಲಿ ರೈತಗೆ ಒಂದು ಏನಾರ ಒಳ್ಳೆಯದಾರ ಮಾಡೋಣ ಅಂತಂದೇಳಿ ಆ ಭಾವನೆ ಇಟ್ಕೊಂಡು ಅವರು ಹೋರಾಟ ಮಾಡಬೇಕು. ಹೌದು. ಈಗ ನೀವು ಎಷ್ಟು ದಿನ ಪಾದಯಾತ್ರೆ ಮಾಡ್ತೀವಿ? ನಾವು ಇವತ್ತಿಗೆ 5 ದಿವಸ ನಾವು ಅಲ್ಲಿಂದ ಬಂದಿದ್ದೀವಿ. ಇಲ್ಲಿ ಹರಪಳ್ಳಿ, ವಿಜಯನಗರ ಜಿಲ್ಲೆ ಹರಪಳ್ಳಿ ತಾಲೂಕಿನಿಂದ ನಾವು ಬಂದು ರಾಮನಗರ ಬಂದು ರೇಷ್ಮೆ ಮಾರ್ಕೊಂಡು ಇದನ್ನು ಪಾದಯಾತ್ರೆ ಪೂರ್ತಿ ಆಗತ್ತಂತ ಮುಗಿಸ್ಕೊಂಡು ಹೋಗೋಣ ಅಂತಂದೇಳಿ ನಿಂತ್ಕೊಂಡಿದ್ದೀವಿ. ಇವಾಗ ಈ ಸಂದರ್ಭದಲ್ಲಿ ಈ ಪಾದಯಾತ್ರೆ ನಂತರ ನಿಮ್ಮ ಹೋರಾಟ ಹೆಂಗಿರುತ್ತೆ? ಹೋರಾಟ ನೋಡೋಣ. ಇದು ನಮಗೆ ರೈತರಿಗೆ ಅನುಕೂಲ ಆಗಿ ಇವೆಲ್ಲ ಮತ್ತೆ ವಾಪಸ್ ತಕೊಂಡು ನಮ್ಮ ರೈತರಿಗೆ ಒಳ್ಳೇದ ಮಾಡಿವೆ. ಅದು ಸರಿ ಮಾಡಿಲ್ಲ ಅಂದ್ರೆ ನೋಡೋಣ ಮುಂದೆ ಬೆಂಗಳೂರು ಈಗ ಇದನ್ನೆಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ನೋಡೋಣ. ಎಲ್ಲ ರೈತರೆಲ್ಲ ನಾವು ಇದನ್ನು ಮಾಡ್ಕೊಂಡು ದೊಡ್ಡವ್ರ ಮುಖಾಂತರ ಆಯ್ತು. ರೈತರ ಹೋರಾಟದಲ್ಲಿ ಪಾಲ್ಗೊಳ್ಳೋದಕ್ಕೆ ರೈತರ ಜನದ ಅಭಿಪ್ರಾಯ ಇದಾಗಿತ್ತು. ಬಟ್ ಅದು ಕ್ಲಿಯರ್ ಕೇಳಿಸ್ತಿಲ್ಲ. ತೊಂದರೆ ಇಲ್ಲ, ನೋಡೋಣ. ಇನ್ನು ಕ್ರೌಡು ಎಲ್ಲೆಲ್ಲಿಂದ ಬರುತ್ತೆ, ಹೆಂಗೆ ಮಾಡುತ್ತೆ, ಎಷ್ಟು ಜನ ಬರ್ತಾರೆ ನಿಮಗೆ ಲೈವ್ ಅಪ್ಡೇಟ್. ಲೈವ್ ಇಲ್ಲ, ಅಪ್ಡೇಟ್ ಮಾಡ್ತೀನಿ. ಇಲ್ಲೂ ಕೂಡ ಸಾಕಷ್ಟು ಪಾದಯಾತ್ರೆ ನಡೀತಾ ಇದೆ. ಬೇರೆ ಬೇರೆ ಭಾಗದಿಂದ ಬಂದಂಥ ರೈತರು ಅದರಿಂದ ಕರ್ಕೊಂಬಂದು ಹೋರಾಟ ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಅವರು ಕ್ರೌಡ್ ಅಂತೂ ತುಂಬ ಇದೆ. ಪಾದಯಾತ್ರೆ ಫುಲ್ ಟ್ರಾಫಿಕ್ ಅಂತೂ ಆಗಿದೆ. ಹಾಂ, ನೀವು ಬಿಡ್ತೀರಪ್ಪ, ಏನೋ ಮಾಡ್ತೀರಪ್ಪ ನಂದ ಬರೀ ಒಂದು ಜಾಗ ಗೆದ್ದಿದ್ದಾರೆ.
ಆಗ್ತಾ ಇದೆ. ಏನು ಬೈಪಾಸ್ ಬ್ಲಾಕ್ ಮಾಡಿ ಕೆಲಸ ಮಾಡಿ ತುಂಬಾ ತೊಂದರೆ ಆಗ್ತದೆ. ವಯಸ್ಸಾದವರು ಇರ್ತಾರೆ, ರೋಡ್ ಕ್ರಾಸ್ ಮಾಡೋದಕ್ಕಾಗಲ್ಲ. ಈ ವೆಹಿಕಲ್ ಅನ್ಕೊಳ್ಬೇಡಿ, ಅವಕಾಶ ದಯವಿಟ್ಟು ಅನ್ಯಾಯ